ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗಾಗಲೇ ಏನಾಗ್ತಾ ಇದೆ ಅಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಮೆಸೇಜ್ ಬರ್ಬೋದು, ಬರದೇ ಇರ್ಬೋದು. ನೆಟ್ವರ್ಕ್ ಪ್ರಾಬ್ಲಮ್ಮು, ಸರ್ವರ್ ಪ್ರಾಬ್ಲಮ್ಮು, ರಿಚಾರ್ಜ್ ಮಾಡಿಲ್ಲ ಅಂಥೇಳಿ ಏನಾಗ್ಬೋದು, ಮೆಸೇಜ್ ಒಂದೇ ಒಂದು ಕಳಿಸಿರ್ತಾರೆ, ಅದು ಬಂದರೆ ಬಂತು, ಇಲ್ಲಾಂದ್ರೆ ಇಲ್ಲ. ಸೊ ಹೀಗಾಗಿ ನಿಮ್ಮ ಸ್ಟೇಟಸನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಸೊ ನಾನೀಗ ಆಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಸೊ ಆಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡ್ಕೊಳ್ಬೋದು. ಇಲ್ಲಿ ಬಂದ ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತದೆ. ಸೊ ಫಸ್ಟ್ಗೆ ನೀವು ಎಲ್ಲಿ ಕ್ಲಿಕ್ ಮಾಡ್ಕೋಬೇಕಂತಂದರೆ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಫಾರ್ ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೋಬೇಕು, ತೋರಿಸ್ತೀನಿ ನಿಮಗೆ ಯಾವ ರೀತಿ ಕ್ಲಿಕ್ ಮಾಡ್ಕೋಬೇಕಂತ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ನೋಡ್ಬೋದು. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನಿಮಗೆ ನಾನು ಇಲ್ಲಿನ ಅಪ್ಲಿಕೇಶನ್ ಡೇಟ್ ಆಫ್ ಬರ್ತನ್ನು ಹಾಕಿ ಓಪನ್ ಮಾಡ್ತೀನಿ ಇವಾಗ. ಸೊ ನಾನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಹಾಕಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಾಗಿರುವಂಥದ್ದು, ಸೊ ನಿಮ್ಮಗಳಿಗೆ ಒಂದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕಾಣಿಸುತ್ತೆ. ಆಮೇಲೆ ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು ಯಾವುದಂತಂದರೆ ಇಲ್ಲಿ ಈ ಭಾಗ ಕರೆಂಟ್ ಸ್ಟೇಟಸ್ ಸಬ್ಮಿಟ್ ಅಂತ ಇದೆ. ಸೊ ಸಬ್ಮಿಟ್ ಅಂತ ಯಾಕಿದೆ ಅಂತಂದರೆ ಇದು ಇನ್ನೂವರೆಗೆ ಏನಾಗಿಲ್ಲ, ಮೆಸೇಜ್ ಬಂದಿಲ್ಲ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ. ಇದಕ್ಕೆ ಏನಾಗಿಲ್ಲ ಅಂದರೆ ಮೆಸೇಜು ಹೋಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗಿಲ್ಲ, ಹೀಗಾಗಿ ಸಬ್ಮಿಟ್ ಅಂತಿದೆ. ಈ ಭಾಗದಲ್ಲಿ ಏನಾದರೂ ಗ್ರೀನ್ ಒಳಗಡೆ ಗ್ರೀನ್ ಒಳಗಡೆ ಅಪ್ರೂವ್ಡ್ ಅಂತ ಇದ್ದರೆ, ಅಪ್ರೂವ್ಡ್ ಅಂತ ಬಂದಿದ್ದರೆ ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ, ಹೌದಾ? ಸೊ ಇದು ನಿಮಗೆ ನಾನು ಲೈವಲ್ಲಿ ಬಂದಾಗ ಹೇಳಿದ್ರು ಹೆಂಗೆ ನಾವು ನೋಡಬೇಕು ಅಂತ. ಸೊ ಇದು ಶಾರ್ಟಾಗಿ ನಿಮ್ಗೆ ತಿಳಿಸಿದ್ದೀನಿ, ನೀವು ಕೂಡ ಮೊಬೈಲಲ್ಲಿ ಇದನ್ನು ಒಂದೆರಡು ಸಲ ರಿವೈವ್ ಮಾಡಿ ನೋಡಿರಿ, ಗೊತ್ತಾಗುತ್ತೆ, ಓಕೆನಾ? ಆಮೇಲೆ ನೀವು ಲಾಗೌಟ್ ಮಾಡ್ಕೊಂಡ್ಬಿಡುತ್ತಷ್ಟೇ. ಲಾಗೌಟ್ ಮಾಡಿ ಅಪ್ಲಿಕೇಶನ್ ನಂಬರನ್ನು ಹಾಕೋದು. ಈ ಲಿಂಕನ್ನು ನಾನು ಏನು ಮಾಡ್ತೀನಿ, ಡೈರೆಕ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ರಿ ಅಷ್ಟೇ.